ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಬರುವಂತಹ ಅಥವಾ ಇಲ್ಲಿ ಪೇಷಂಟ್ಗಳು ಯಾರು ಬರ್ತಾರೆ ಅವರು ಈ ರೀತಿಯಾಗಿ ದಾರಿಯಲ್ಲಿ ಕೂಡ ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿರುವಂತ ನೋಡಿ. ಈ ರೀತಿಯಾಗಿ ಜನರೆಲ್ಲನೂ ಕೂಡ ಮಾರ್ಗದಲ್ಲೇ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಫುಟ್ಪಾತ್ ಅನ್ನು ಕಂಪ್ಲೀಟ್ ಆಗಿ ಜಾಮ್ ಮಾಡಿ ಇಟ್ಟಿದ್ದಾರೆ ನೋಡಿ. ಪಾದಾಚಾರಿ ಮಾರ್ಗಗಳಲ್ಲಿ ನಾನಾ ರೀತಿಯ ಒತ್ತುವರಿಗಳಿದಾವೆ, ಎನ್ಕ್ರೋಚ್ಮೆಂಟ್ಸ್. ಅಂಗಡಿಗಳವರು ಅಂಗಡಿಯನ್ನ ಮುಂದಕ್ಕೆ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ. ಅವುಗಳನ್ನ ಎಲ್ಲವನ್ನು ಕೂಡ ತೆರವು ಮಾಡಬೇಕು. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಒಂದು 2-3 ವಾರಗಳ ಹಿಂದೆ ನಿರಂತರವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕಾರ್ಯಾಚರಣೆ ನಡೆಸ್ತಾ ಇದೆ ಅಂತ ಹೇಳಿದ್ರೆ, ಫುಟ್ಪಾತ್ ಅಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತಾ ಇದ್ದಾರೆ ಅದನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ಕೂಡ 2-3 ವಾರಗಳಿಂದ ನಿರಂತರವಾಗಿ ಮಂಗಳೂರು ಮಹಾನಗರ ಪಾಲಿಕೆ ಕೂಡ ಮಾಡ್ತಾ ಇರುವಂತದ್ದು. ನಮ್ಮ ಚಾನೆಲ್ ಇದರ ಬಗ್ಗೆ ವರದಿಯನ್ನು ಕೂಡ ಮಾಡಿತ್ತು. ಸೋಷಿಯಲ್ ಆಕ್ಟಿವಿಸ್ಟ್ ಆಗಿರ್ತಕ್ಕಂತಹ ಪ್ರಸನ್ನ ರವಿ ಅವರು ಕೂಡ ಮಾತಾಡಿದ್ರು. ಅಂತ ಹೇಳಿದ್ರೆ ಸಂಡೇ ಬಜಾರ್ ಅಂತ ಹೇಳಿ ಮಾಡ್ತಾರೆ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಅಲ್ಲಿ. ಇದು ಫುಟ್ಪಾತ್ ಅಲ್ಲೇ ಮಾಡುವಂತ ಕಾರಣಕ್ಕಾಗಿ ಜನರಿಗೆ ಓಡಾಡೋಕೆ ಕಷ್ಟ ಆಗುತ್ತೆ. ಇಲ್ಲಿ ಕಳ್ಳತನ ಕೂಡ ನಡೆಯುವಂತದ್ದು ಇದೆ. ಇವರು ತಿನ್ನಂತ ಬಾಟ್ಲ್ ಆಗಿರ್ಬೋದು, ಕಸಗಳನ್ನಾಗಿರ್ಬೋದು ಅಲ್ಲೇ ಬಿಸಾಡಿ ಹೋಗ್ತಾರೆ. ಅದಲ್ಲದೆ ಪುರಭವನದ ಒಳಗಡೆ ಕಸವನ್ನು ಕೂಡ ಬಿಸಾಡಿ ಹೋಗ್ತಾರೆ ಅನ್ನುವಂತಹ ಸಾರ್ವಜನಿಕರ ದೂರು ಇತ್ತು. ಅದಲ್ಲದೆ ಪುರಭವನದಲ್ಲಿ ಆದಿತ್ಯವಾರ ಫಂಕ್ಷನ್ಗಳು ನಡೀತಾನೆ ಇರುತ್ತೆ. ಸೊ ಅಲ್ಲಿ ಬರುವಂತಹ ಜನರಿಗೆ ನಡೆಯೋಕೆ ಕಷ್ಟ ಆಗುತ್ತೆ. ಇದರ ಮೇಲೆ ಟಾರ್ಪಲ್ ಎಲ್ಲ ಕಟ್ಟಿ ಇವರು ವ್ಯಾಪಾರವನ್ನು ನಡೆಸ್ತಾರೆ ಅಂತ ಹೇಳಿ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಇಲ್ಲಿ ಬ್ಯಾನರ್ ಅನ್ನು ಕೂಡ ಅಳವಡಿಸಿದ್ದಾರೆ. ನಿಮಗೆ ನೋಡಿದ್ರೆ ಗೊತ್ತಾಗುವಂತದ್ದು ಸಾರ್ವಜನಿಕರ ಗಮನಕ್ಕೆ ಅನ್ನುವಂತಹ ವಿಚಾರದಲ್ಲಿ ಈ ಜಾಗದಲ್ಲಿ ಯಾವುದೇ ಬ್ಯಾನರ್, ಕಟ್ಔಟ್ ಮತ್ತು ಅನಧಿಕೃತ ವ್ಯಾಪಾರ ಮಾಡುವುದಕ್ಕೆ ಅವಕಾಶವಿರುವುದಿಲ್ಲ. ಯಾವುದೇ ಬ್ಯಾನರ್, ಕಟ್ಔಟ್ ಅಳವಡಿಸುವಲ್ಲಿ ಹಾಗೂ ಅನಧಿಕೃತ ವ್ಯಾಪಾರ ಮಾಡಿದಲ್ಲಿ ತೆರವುಗೊಳಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಆಯುಕ್ತರು ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿ ಬರೆದಿದ್ದಾರೆ. ಅದಲ್ಲದೆ ಈ ಫುಟ್ಪಾತ್ಗೆ ಬ್ಯಾರಿಕೇಡ್ ಅನ್ನು ಕೂಡ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ವ್ಯಾಪಾರ ಮಾಡಬಾರ್ದು ಅಂತ ಹೇಳಿ. ಒಂದಷ್ಟು ಜನ ಹೇಳ್ತಾ ಇದ್ರು ಕಳ್ಳತನ ನಡೆಯುತ್ತೆ, ಮತ್ತೆ ಹುಡುಗಿಯರಿಗಳ ಚುಡಾಯಿಸ್ತಾರೆ, ಕಸ ಗಡ್ಡಿಗಳನ್ನು ಅಲ್ಲೇ ಬಿಸಾಡಿ ಹೋಗ್ತಾರೆ ಅನ್ನುವಂತ ವಿಚಾರದಲ್ಲಿ. ಈ ಕಾರಣಕ್ಕಾಗಿ ಇವತ್ತು ಆದಿತ್ಯವಾರ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಖುದ್ದಾಗಿ ಸ್ಥಳಕ್ಕೆ ಆಗಮಿಸಿ ಇದನ್ನು ಎಲ್ಲಾನು ಕೂಡ ತೆರವುಗೊಳಿಸಿದ್ದಾರೆ. ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಈಗ ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ನ ಫುಟ್ಪಾತ್ ಕಂಪ್ಲೀಟ್ ಈಗ ತೆರವುಗೊಳಿಸಿದ್ದಾರೆ. ಅಲ್ಲಲ್ಲಿ ಬ್ಯಾನರ್ ಅನ್ನು ಕೂಡ ಹಾಕಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ. ನಾವೆಲ್ಲರೂ ಕೂಡ ಹೇಳಿದ್ವಿ ಏನು ಅಂತ ಹೇಳಿದ್ರೆ, ಮಂಗಳೂರು ಸ್ಟೇಟ್ ಬ್ಯಾಂಕ್ ಜಂಕ್ಷನ್ ಅಲ್ಲಿ ಒಂದು ಪುರಭವನ ಇದೆ, ಅದಲ್ಲದೆ ಲೇಡಿ ಕೋಶನ್ ಹಾಸ್ಪಿಟಲ್ ಇದೆ, ಸರ್ವಿಸ್ ಬಸ್ ಸ್ಟ್ಯಾಂಡ್ ಕೂಡ ಇದೆ. ಇಲ್ಲಿ ತುಂಬಾ ಜನರು ಓಡಾಡ್ತಾ ಇರ್ತಾರೆ ಅನ್ನುವಂತಹ ವಿಚಾರದಲ್ಲಿ ಲಾಸ್ಟ್ ಟೈಮ್ ನೀವು ನೋಡಿದ್ರಿ, ಲೇಡಿ ಕೋಶನ್ ಹಾಸ್ಪಿಟಲ್ ನ ಬಸ್ ಸ್ಟ್ಯಾಂಡ್ ನ ಎದುರುಗಡೆಗೆ ಒಂದಷ್ಟು ವ್ಯಾಪಾರ ನಡೆಸ್ತಾ ಇತ್ತು. ಈಗ ಎಷ್ಟು ಕ್ಲೀನ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ವ್ಯಾಪಾರಸ್ಥರು ತುಂಬ್ತಾ ಇದ್ರು. ಪಾದಾಚಾರಿಗಳು ಮಾರ್ಗಕ್ಕೆ ಬಂದು ನಡೆಯುವಂತ ಪರಿಸ್ಥಿತಿ ಕೂಡ ಎದುರಾಗ್ತಾ ಇತ್ತು. ಸೊ ಫುಟ್ಪಾತ್ ಮಾಡಿರುವಂತದ್ದು ಪಾದಾಚಾರಿಗಳಿಗೆ ನಡೆಯೋಕೆ ಅನ್ನುವಂತಹ ವಿಚಾರದಲ್ಲಿ ಖುದ್ದಾಗಿ ಸುಪ್ರೀಂ ಕೋರ್ಟೇ ಹೇಳಿದೆ. ಈ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಹೆಚ್ಚೆತ್ತಂತಹ ಮಂಗಳೂರು ಮಹಾನಗರ ಪಾಲಿಕೆ ಕಂಪ್ಲೀಟ್ ಆಗಿ ಫುಟ್ಪಾತ್ ವ್ಯಾಪಾರವನ್ನು ತೆರವುಗೊಳಿಸುವಂತದ್ದನ್ನು ಕೂಡ ಮಾಡ್ತಾ ಇದೆ. ಲೇಡಿ ಕೋಶನ್ ಹಾಸ್ಪಿಟಲ್ ನ ಮುಂದುಗಡೆ ತುಂಬಾ ಅಂಗಡಿಗಳು ಕೂಡ ಇತ್ತು, ಜನರಿಗೆ ನಡೆದಾಡೋಕೆ ಕಷ್ಟ ಕೂಡ ಆಗ್ತಾ ಇತ್ತು. ಈಗ ನಿಮ್ಗೆ ನೋಡಿದ್ರೆ ಗೊತ್ತಾಗುವಂತದ್ದು ಏನು ಅಂತ ಹೇಳಿದ್ರೆ, ಅಲ್ಲಿ ಕಂಪ್ಲೀಟ್ ಆಗಿ ಜನರು ಫುಟ್ಪಾತ್ ಅಲ್ಲೇ ನಡೆಯುತ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರೋಡ್ಗೆ ಬರ್ತಾ ಇಲ್ಲ, ಫುಟ್ಪಾತ್ ಅಲ್ಲೇ ನಡೆಯುತ್ತಾ ಇದ್ದಾರೆ. ಜನರ ಹಕ್ಕು ಫುಟ್ಪಾತ್ ಅನ್ನುವಂಥದ್ದು ಜನರ ಹಕ್ಕು. ಸೊ ಆ ಹಕ್ಕಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಇದನ್ನು ಕರೆಕ್ಟ್ ಆಗಿ ಪಾಲನೆ ಮಾಡಿದೆ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಿಂದಿನ ವೀಕಲ್ಲಿ ನೋಡಿರ್ತೀರಿ ಯಾವ ರೀತಿ ಅಂತ ಹೇಳಿದ್ರೆ, ಇದೇ ಫುಟ್ಪಾತ್ ಅಲ್ಲಿ ಫುಲ್ ಆನ್ ವ್ಯಾಪಾರ ನಡೆಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಪಾದಾಚಾರಿಗಳಿಗೆ ನಡೆಯೋಕೆ ಆಗ್ತಾ ಇಲ್ಲ. ಈಗ ಪಾದಾಚಾರಿಗಳು ಆ ಫುಟ್ಪಾತ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಇಲ್ಲ ಅಂತ ಹೇಳಿದ್ರೆ ಈ ರೋಡ್ಗೆ ಬಂದು ಅವರು ನಡೆದುಕೊಂಡು ಹೋಗುವಂತ ಪರಿಸ್ಥಿತಿ ಕೂಡ ಎದುರಾಗಿತ್ತು. ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಸ್ಟೇಟ್ ಬ್ಯಾಂಕ್ ಇಂದ ಬರುವಂತಹ ವೆಹಿಕಲ್ಗಳು ಎಷ್ಟು ಇದೆ ಅನ್ನುವಂತಹ ವಿಚಾರದಲ್ಲಿ. ಈಗ ತೆರವುಗೊಳಿಸಿದ ಕಾರಣಕ್ಕಾಗಿ ಪಾದಾಚಾರಿಗಳು ನಿರಂತರವಾಗಿ ಫುಟ್ಪಾತ್ ಅಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ನಗರಾಭಿವೃದ್ಧಿ ಸಚಿವರು ಕೂಡ ಹೇಳಿರುವಂತದ್ದು ಇದನ್ನೇ ಖಡಕ್ ಆಗಿ ಹೇಳಿದ್ದಾರೆ. ಫುಟ್ಪಾತ್ ಅಲ್ಲಿ ಇದ್ದಿರುವಂತಹ ಅಂಗಡಿಗಳು, ವಾಹನಗಳು ಮತ್ತೊಂದು ಎಲ್ಲಾನು ಕೂಡ ತೆರವು ಮಾಡಬೇಕು. ಫುಟ್ಪಾತ್ ಅನ್ನುವಂಥದ್ದು ಜನರ ಹಕ್ಕು, ಇದು ನಮ್ಮ ಹಕ್ಕು. ಪಾದಾಚಾರಿ ಮಾರ್ಗಗಳಲ್ಲಿ ನಾನಾ ರೀತಿಯ ಒತ್ತುವರಿಗಳಿದಾವೆ, ಎನ್ಕ್ರೋಚ್ಮೆಂಟ್ಸ್. ಅಂಗಡಿಗಳವರು ಅಂಗಡಿಯನ್ನ ಮುಂದಕ್ಕೆ ಒತ್ತುವರಿ ಮಾಡ್ಕೊಂಡು ಬಂದಿದ್ದಾರೆ. ಅವುಗಳನ್ನ ಎಲ್ಲವನ್ನು ಕೂಡ ತೆರವು ಮಾಡಬೇಕು.
ಫುಟ್ಪಾತ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಜನರಿಗೆ ನಡೆಯೋಕೆ, ಅಲ್ಲಿ ಜನರಿಗೆ ನಡೆಯೋಕೆ ಯಾವುದೇ ಅಡಚಣೆ ಆಗಬಾರ್ದು ಅಂತೇಳಿ. ಏನಾದರೂ ನಿಮಗೆ ಫುಟ್ಪಾತ್ ಅಲ್ಲಿ ಅಡಚಣೆ ಆದರೆ, ಜನರಿಗೆ ನಡೆಯೋಕೆ ತೊಂದರೆ ಆದರೆ ಖಂಡಿತವಾಗ್ಲೂ ಮಂಗಳೂರು ಮಹಾನಗರ ಪಾಲಿಕೆಗೆ ಕಂಪ್ಲೇಂಟ್ ಅನ್ನು ಕೊಡಿ, ಇಲ್ಲಿ ನಡೆಯೋಕೆ ಆಗ್ತಾ ಇಲ್ಲ ಅನ್ನುವಂತ ವಿಚಾರದಲ್ಲಿ. ಆಗ ಬಂದು ಅವರು ತೆರವನ್ನು ಕೂಡ ಮಾಡ್ತಾರೆ. ಲೇಡಿ ಕೋಶನ್ ಮಂಗಳೂರಿನ ಹಾಸ್ಪಿಟಲ್, ಇದು ಹೆರಿಗೆಯ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್. ಇಲ್ಲಿ ಕಂಪ್ಲೀಟ್ ಆಗಿ ಫುಟ್ಪಾತ್ ಇದೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಜಾಮ್ ಮಾಡಿಟ್ಟಿದ್ದಾರೆ. ಫುಟ್ಪಾತ್ ಅಲ್ಲಿ ಯಾರಿಗೂ ಕೂಡ ನಡೆಯೋಕೆ ಇಲ್ಲ. ಲೇಡಿ ಕೋಶನ್ ಹಾಸ್ಪಿಟಲ್ಗೆ ಬರುವಂತಹ ಅಥವಾ ಇಲ್ಲಿ ಪೇಷಂಟ್ಗಳು ಯಾರು ಬರ್ತಾರೆ ಅವರು ಈ ರೀತಿಯಾಗಿ ದಾರಿಯಲ್ಲಿ ಕೂಡ ನಡೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂತ. ನೋಡಿ ಈ ರೀತಿಯಾಗಿ ಜನರೆಲ್ಲನೂ ಕೂಡ ಮಾರ್ಗದಲ್ಲೇ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಫುಟ್ಪಾತ್ ಅನ್ನು ಕಂಪ್ಲೀಟ್ ಆಗಿ ಜಾಮ್ ಮಾಡಿ ಇಟ್ಟಿದ್ದಾರೆ. ನೋಡಿ ಈ ರೀತಿಯಾಗಿ ಜಾಮ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರ ಹೊಟ್ಟೆಗೆ ಹೊಡೆಯುವಂಥದ್ದು, ಮತ್ತೊಂದು ಮಾಡುವಂಥದ್ದು ಅಂತೇಳಿ ಅಲ್ಲ, ಬಟ್ ಈ ಫುಟ್ಪಾತ್ ಇರುವಂಥದ್ದು ಜನರಿಗೆ ನಡೆಯೋಕೆ. ಫುಟ್ಪಾತ್ ತೆರವುಗೊಳಿಸಿದ್ರೆ ಈ ರೀತಿಯಾಗಿ ಯಾರೆಲ್ಲ ಜನರು ನಡೀತಾ ಇದ್ದಾರೆ ನೋಡಿ, ಅವರು ಫುಟ್ಪಾತ್ ಅಲ್ಲಿ ನಡೆಯುತ್ತಾರೆ. ಫುಟ್ಪಾತ್ ಅನ್ನು ಜನರಿಗೆ ಬಿಟ್ಟು ಕೊಡಬೇಕು, ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಫುಟ್ಪಾತ್ ಅದು ಜನರ ಹಕ್ಕು, ಜನರಿಗೆ ನಡೆಯೋಕೆ ಇರುವಂಥದ್ದು ಅಂತೇಳಿ. ತುಂಬಾ ಜನ ಪೇಷಂಟ್ಗಳು ಕೂಡ ಬರ್ತಾರೆ ಈ ಲೇಡಿ ಕೋಶನ್ ಹಾಸ್ಪಿಟಲ್ಗೆ, ಹೆರಿಗೆಯ ಹಾಸ್ಪಿಟಲ್ಗೆ. ಆಂಬುಲೆನ್ಸ್ ಕೂಡ ಬರುತ್ತೆ. ಸೊ ಹಾಗಾಗಿ ಅವರು ಈ ರೋಡಲ್ಲಿ ನಡೆಯುವಂಥ ಪರಿಸ್ಥಿತಿ ಕೂಡ ಎದುರಾಗುವಂಥದ್ದು. ಸೊ ಈ ಕಾರಣಕ್ಕಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತಕರೇ ಬಂದು ಇವತ್ತು ತೆರವುಗೊಳಿಸ್ತಾರೆ. ಸ್ಟೇಟ್ ಬ್ಯಾಂಕ್ ಇಂದ ಸರ್ವಿಸ್ ಬಸ್ಗಳು ಕೂಡ ಬರುತ್ತೆ, ಈ ರೀತಿಯಾಗಿ ನಿಲ್ಲುತ್ತೆ. ಇವತ್ತು ಕಂಪ್ಲೀಟ್ ಆಗಿ ಈ ಫುಟ್ಪಾತ್ ತೆರವುಗೊಂಡಿದೆ. ಸೊ ಆ ಕಾರಣಕ್ಕಾಗಿ ಜನರು ಫುಟ್ಪಾತ್ ಅಲ್ಲೇ ನಡೆಯುತ್ತಾ ಇದ್ದಾರೆ ಅಥವಾ ಫುಟ್ಪಾತ್ ಅಲ್ಲೇ ನಿಂತು ಬಸ್ಸಿಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಈ ಫುಟ್ಪಾತ್ ಇಲ್ಲ ಅಂತ ಹೇಳಿದ್ರೆ ಜನರು ಮಾರ್ಗದಲ್ಲಿ ನಿಲ್ಲುವಂತಹ ಪರಿಸ್ಥಿತಿ ಕೂಡ ಎದುರಾಗಿತ್ತು. ನಮ್ದು ಕೂಡ ಕರ್ತವ್ಯ ಇದೆ. ಫುಟ್ಪಾತ್ ಆಗಿರ್ಬೋದು, ರಸ್ತೆ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಕಸ ಬಿಸಾಡುವಂಥದ್ದು ಮತ್ತೊಂದು ಮಗದೊಂದು ಮಾಡೋಕೆಲ್ಲ ನಾವು ಅದನ್ನು ಸ್ವಚ್ಛವಾಗಿ ಇಡುವಂಥದ್ದು ನಮ್ದು ಕೂಡ ಕರ್ತವ್ಯ. ಯಾಕೆಂತ ಹೇಳಿದ್ರೆ ಫುಟ್ಪಾತ್ ಅನ್ನುವಂಥದ್ದು ಯಾರದೂ ಆಸ್ತಿ ಅಲ್ಲ, ಅದು ಜನರ ಹಕ್ಕು ಅಂತೇಳಿ ಸುಪ್ರೀಂ ಕೋರ್ಟೇ ಹೇಳಿರುವಂತ ಕಾರಣಕ್ಕಾಗಿ ನಾವು ಕೂಡ ಫುಟ್ಪಾತ್ ಅನ್ನು ಕ್ಲೀನ್ ಆಗಿ ನೀಟಾಗಿ ಇಡುವಂತ ಕರ್ತವ್ಯ. ಇವರೊಂದು ಕೆಲಸಕ್ಕೆ ಬರ್ತಾ ಇದ್ದಾರೆ ಅಥವಾ ಏನೋ ಒಂದು ಇದನ್ನು ಐಟಮ್ಸ್ ಅನ್ನು ತರ್ತಾ ಇದ್ದಾರೆ, ಅವರು ನೀಟಾಗಿ ಫುಟ್ಪಾತ್ ಅಲ್ಲೇ ತರ್ತಾ ಇದ್ದಾರೆ. ಒಂದು ವೇಳೆ ಇವರಿಗೆ ಫುಟ್ಪಾತ್ ಇಲ್ಲ ಅಂತ ಹೇಳಿದ್ರೆ ಇದರಿಂದ ಇಳಿದು ಮಾರ್ಗಕ್ಕೆ ಹೋಗಿ ಅವರು ತರುವಂತ ಪರಿಸ್ಥಿತಿ ಕೂಡ ಎದುರಾಗ್ತಾ ಇತ್ತು. ಬ್ಯಾರಿಕೇಡ್ ಹಾಕಿದ್ರು. ಈ ಮಾರ್ಗದಲ್ಲೂ ಕೂಡ ಕಂಪ್ಲೀಟ್ ವ್ಯಾಪಾರವನ್ನು ನಡೆಸ್ತಾ ಇದ್ರು. ಯಾವುದೇ ಕಾರಣಕ್ಕೂ ಪಾದಾಚಾರಿಗಳಿಗೆ ನಡೆಯೋಕೆ ಆಗ್ತಾ ಇರಲಿಲ್ಲ. ಫುಟ್ಪಾತ್ ಒಳಗಡೆನೂ ಕೂಡ ಬರೋಕೆ ಆಗ್ತಾ ಇರಲಿಲ್ಲ. ನೀವು ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಬೀದಿ ವ್ಯಾಪಾರಸ್ಥರ ಹೊಟ್ಟೆಗೆ ಒಡೆಯುವಂಥದ್ದು ಅಲ್ಲ. ಇಲ್ಲಿ ಒಂದಷ್ಟು ಅವ್ಯವಹಾರ ಕೂಡ ಆಗ್ತಾ ಇದೆ. ಬೀದಿ ವ್ಯಾಪಾರಿಗಳಿಗೆ ಐಡಿಯನ್ನು ಕೂಡ ಕೊಡ್ತಾರೆ ಮಂಗಳೂರು ಮಹಾನಗರ ಪಾಲಿಕೆಯಿಂದ. ಐಡಿ ಇದ್ದವರು ಅದನ್ನು ಬಾಡಿಗೆಗೆ ಕೊಡ್ತಾರೆ. ಐಡಿ ಇದ್ದವರು 900-700 ಕೊಟ್ಟು ಅಲ್ಲಿ ಕೆಲ್ಸಕ್ಕೆ ಅಂತೇಳಿ ಕೂರಿಸ್ತಾರೆ. ಸೊ ಈ ರೀತಿಯಾಗಿ ಅಲ್ಲ, ಯಾರಿಗೆ ಐಡಿ ಕೊಟ್ಟಿದೆ ಅವರೇ ಅಲ್ಲಿ ವ್ಯವಹಾರ ಮಾಡಬೇಕು ಅಂತೇಳಿ. ಇದು ಸ್ಟೇಟ್ ಬ್ಯಾಂಕ್ ಸ್ಮಾರ್ಟ್ ಸಿಟಿ ಏರಿಯಾಕ್ಕೆ ಬರುವಂತ ಕಾರಣ. ಸ್ಟೇಟ್ ಬ್ಯಾಂಕ್ ಸುಂದರ ನಗರ ಆಗಬೇಕು. ಹಾಗಾಗಿ ಡೆವಲಪ್ಮೆಂಟ್ ಆಗ್ತಾ ಇದೆ ಮಂಗಳೂರು. ನಾವು ಕೂಡ ಇದರ ಜೊತೆಗೆ ಕೈ ಜೋಡಿಸಬೇಕು ಅನ್ನುವಂಥ ವಿಚಾರದಲ್ಲಿ, ನಮ್ಮ ನಗರ ಸುಂದರ ಅನ್ನುವಂಥ ವಿಚಾರದಲ್ಲಿ ನಾವು ಕೈ ಜೋಡಿಸಿದ್ರೆ ಮಾತ್ರ ಸಾಧ್ಯ. ಜನರ ರೆಸ್ಪಾನ್ಸಿಬಿಲಿಟಿ ಕೂಡ ಇದೆ. ಸಿಕ್ಕ ಕಡೆಯಲ್ಲಿ ಕಸ ಬಿಸಾಡುವಂಥದ್ದು ಅಥವಾ ಉಗುಳುವಂಥದ್ದು, ತ್ಯಾಜ್ಯವನ್ನು ಎಸೆದುವಂಥದ್ದು, ಇದು ನಮ್ದು ಕೂಡ ತಪ್ಪು. ಎಲ್ಲದಕ್ಕೂ ಅಧಿಕಾರಿಗಳು ಬಂದು ಮಾಡೋಕ್ಕಾಗೋದಿಲ್ಲ. ಸ್ಟೇಟ್ ಬ್ಯಾಂಕ್ ಅನ್ನುವಂಥದ್ದು ಒಂದು ಸ್ಮಾರ್ಟ್ ಸಿಟಿ ಏರಿಯಾ. ಆ ಸ್ಮಾರ್ಟ್ ಸಿಟಿ ಏರಿಯಾವನ್ನು ಸ್ಮಾರ್ಟ್ ಆಗಿ ಇಡುತ್ತಾ ಮಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ.